ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕೆ ನಾನು ಸುಸ್ವಾಗತ ಮಾಡುತ್ತೇನೆ. ಈಗಾಗಲೇ ಈ ಒಂದು ಪ್ರಕಟಣೆ ಪುಸ್ತಕಕ್ಕೆ ನಾವು ಮುನ್ನುಡಿಯನ್ನು ನಾವು ನೋಡಿಕೊಂಡಿದ್ದೇವೆ. ಮುನ್ನುಡಿಯಲ್ಲಿ ಯಾವ ರೀತಿಯಲ್ಲಿ ಪುಸ್ತಕವನ್ನು ಧ್ಯಾನ ಮಾಡಬಹುದು, ಯಾವ ರೀತಿಯಲ್ಲಿ ವಿವರಿಸಬಹುದು, ಇದರಲ್ಲಿ ಈ ಒಂದು ಪುಸ್ತಕದಲ್ಲಿ ಏನು ಅಡಕವಾಗಿದೆ ಎಲ್ಲವನ್ನು ನಾವು ಕಲಿತ್ಕೊಂಡಿದ್ದೇವೆ. ಈಗ 1ನೇ ಅಧ್ಯಾಯದಿಂದ ಈ ಒಂದು ಧ್ಯಾನವನ್ನು ಸ್ಟಡಿಯನ್ನು ನಾವು ಪ್ರಾರಂಭಿಸಲಿಕ್ಕೆ ಇದ್ದೇವೆ. ಈಗ 1ನೇ ಅಧ್ಯಾಯ 1ನೇ ವಚನದಿಂದ 20ನೇ ವಚನ ತನಕ 2 ಭಾಗವಾಗಿ ನಾವು 2 ವಿಷಯಗಳನ್ನು ಇಲ್ಲಿ ಕಲಿಯಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಒಂದು, ಯೋಹಾನನ ಕ್ರಿಸ್ತನು ಕೊಟ್ಟ ಪ್ರಕಟಣೆ ಮತ್ತು ಯೇಸುವಿನ ವಿಷಯವಾದ ಸಾಕ್ಷಿಯು. ಇದು 1ನೇ ವಚನದಿಂದ 8ನೇ ವಚನ ತನಕ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ಪ್ರಕಟಣೆ ಮತ್ತು ಯೇಸುವಿನ ವಿಷಯವಾದ ಸಾಕ್ಷಿಯು ಅಲ್ಲಿ 8 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಮತ್ತು 2ನೇ ಭಾಗ 9ನೇ ವಚನದಿಂದ 20ನೇ ವಚನ ತನಕ ನೋಡುವ ಸಮಯದಲ್ಲಿ ಅಲ್ಲಿ ಯೋಹಾನನು ನೋಡಿದ ಎಲ್ಲ ದರ್ಶನಗಳನ್ನು, ವಿಷಯಗಳನ್ನು ಯೇಸು ಕ್ರಿಸ್ತನು ಹೇಳಿದ್ದು ಮತ್ತು ಆ ನೋಡಿದ ದರ್ಶನಗಳು ಎಲ್ಲ ಅಲ್ಲಿ ಬರೆಯುವನಾಗಿದ್ದಾನೆ. ಆದ ಕಾರಣ ಇದನ್ನು 2 ರೀತಿಯಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಇವತ್ತು ನಾವು 1ನೇ ಭಾಗ 1ನೇ ವಚನದಿಂದ 8ನೇ ವಚನ ತನಕ ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಲಿ, ಪರಿಶುದ್ಧಾತ್ಮ ನಮ್ಮೊಂದಿಗೆ ಮಾತಾಡಲಿ. ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಧ್ಯಾನವನ್ನು ನಾವು ಮುಂದುವರಿಸೋಣ. ಭೂಪರಲೋಕಕ್ಕೆ ಒಡೆಯನಾಗಿರುವ ತಂದೆಯಾದ ದೇವರೇ, ನಿನ್ನ ಆತ್ಮನ ಮುಖಾಂತರವಾಗಿ ನಮ್ಮೊಂದಿಗೆ ಮಾತಾಡು. ಕರ್ತನೆ, ಈ ವಾಕ್ಯದಲ್ಲಿರುವಂಥ ಎಲ್ಲ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸುವಂತೆ ನಾವು ಪ್ರಾರ್ಥಿಸುವರಾಗಿದ್ದೇವೆ. ನಾವು ನಂಬುತ್ತೇವೆ, ನೀನು ಆರತಿ ಮಾಡುವುದಕ್ಕೋಸ್ಕರ ಸ್ತೋತ್ರವಾಗಲಿ. ಎಲ್ಲ ಘನವು ಮಹಿಮೆನಿಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಓಕೆ, 1ನೇ ಭಾಗದಲ್ಲಿ ಕ್ರಿಸ್ತನ ಪ್ರಕಟಣೆ ಮತ್ತು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಅಲ್ಲಿ ನಾವು ನೋಡುವರಾಗಿದ್ದೇವೆ. 1ನೇ ವಚನ, 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ತಿಳಿಸಿದನು. ಇಲ್ಲಿ ಅನೇಕ ಕಾರ್ಯಗಳು ನಾವು ಕಲಿಯಲಿಕ್ಕಿದ್ದೇವೆ. 1ನೇ ವಚನದಲ್ಲಿ 5 ವಿಷಯಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ 1ನೇದಾಗಿ ಯೇಸು ಕ್ರಿಸ್ತನ ಪ್ರಕಟಣೆಯು. ಯೇಸು ಕ್ರಿಸ್ತನ ಪ್ರಕಟಣೆಯು ಇದು ಮನುಷ್ಯನಿಂದ ಬಂದಿಲ್ಲ, ನೇರವಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯೋಹಾನನಿಗೆ ಕೊಡಲ್ಪಟ್ಟದು. ಅದಕ್ಕೋಸ್ಕರ ಇದು ಯೇಸು ಕ್ರಿಸ್ತನಿಂದ ಬಂದ ಪ್ರಕಟಣೆ ಎಂಬುದಾಗಿ ನಾವು ವಾಕ್ಯದ ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ. 2ನೇ ಭಾಗದಲ್ಲಿ ಬೇಗನೆ ಸಂಭವಿಸಲಿಕ್ಕೆ ಇರುವಂಥ ಸಂಗತಿಗಳು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಹೋಗಿದ ಮೇಲೆ 50-60 ವರ್ಷಗಳಾದ ಮೇಲೆ ಈ ಒಂದು ಪುಸ್ತಕವನ್ನು ಬರೆದ ಕಾರಣ ಮತ್ತು ಆ ದಿನಗಳಿಂದ ಈ ಲೋಕದಲ್ಲಿ ಏನು ನಡೆಯಲಿಕ್ಕಿದೆಯೋ ಆ ಬೇಗನೆ ಇರುವಂಥ ಸಂಗತಿಗಳನ್ನು, ಬೇಗನೆಂದು ಹೇಳುವ ಸಮಯದಲ್ಲಿ ನಾವು ಹೇಳುತ್ತೇವೆ, ಬೇಗನೆಂದರೆ ಇಮ್ಮಿಡಿಯೇಟ್ಲಿ ಆಗೋದಿಲ್ಲ, ಬಟ್ ಯಾವಾಗ ಈ ಒಂದು ಸಂಗತಿಗಳು ನಡೆಯಲಿಕ್ಕೆ ಪ್ರಾರಂಭವಾಗ್ತದೋ ಆ ಸಮಯದಲ್ಲಿ ಅದೇನಾಗ್ತಂದರೆ ಬೇಗ ಬೇಗ ಎಲ್ಲ ಮನುಷ್ಯನು ಗ್ರಹಿಸಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ಅದು ನಡೆಯುವಂಥದ್ದಾಗಿದೆ. ಆದ ಕಾರಣ ಬೇಗನೆ ನಡೆಯುವಂಥ ಸಂಗತಿಗಳು. 3ನೇದಾಗಿ ತನ್ನ ದಾಸರಿಗೆ ತೋರಿಸೋದಕ್ಕಾಗಿ. ದಾಸರೆಂದರೆ ತನ್ನ ಭಕ್ತರಿಗೆ ಪರಲೋಕದಲ್ಲಿ ಏನಿದೆ, ಪರಲೋಕದಲ್ಲಿ ಏನು ನಡೆಯುತ್ತಾ ಇದೆ, ಇನ್ನು ಮುಂದೆ ಏನು ನಡೆಯಲಿಕ್ಕಿದೆ ಎಂಬುದಾಗಿ ಎಲ್ಲ ವಿಶ್ವಾಸಿಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಇದನ್ನು ಏನು ಮಾಡ್ತಾನೆ, ಬರೆಯುತ್ತಾನೆ. ಮತ್ತು 4ನೇ ಭಾಗ ಬರುವಾಗ ತನ್ನ ದೂತನನ್ನು ಕಳುಹಿಸಿ, ಅದರ ಮುಖಾಂತರವಾಗಿ ಏನಾಗ್ತಂದರೆ ಯೇಸು ಕ್ರಿಸ್ತನು ಅಲ್ಲಿ ಮಾತಾಡ್ತಾನೆ ಮತ್ತು ಅಲ್ಲಿ ದೇವದೂತರು ಸಹ ಅಲ್ಲಿ ಮಾತಾಡುವುದನ್ನು ನಾವು ನೋಡುವರಾಗಿದ್ದೇವೆ. 5ನೇ ಭಾಗಕ್ಕೆ ಬರುವಾಗ ತನ್ನ ದಾಸನಾದ ಯೋಹಾನನಿಗೆ, ಅಂದರೆ ಯೋಹಾನನ ಮುಖಾಂತರವಾಗಿ ಎಲ್ಲವನ್ನು ನಮಗೆ ಬರೆಯಲಿಕ್ಕೆ ಹೇಳಿದ ಸಂಗತಿಗಳನ್ನು ನಾವಿಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡುತ್ತೇವೆ. ಆದ ಕಾರಣ 1ನೇ ವಚನದಲ್ಲಿ 5 ವಿಷಯಗಳು: ಯೇಸು ಕ್ರಿಸ್ತನ ಪ್ರಕಟಣೆ, ಬೇಗನೆ ಸಂಭವಿಸಲಿಕ್ಕಿರುವಂಥ ಸಂಗತಿಯು ಮತ್ತು ತನ್ನ ದಾಸರಿಗೆ, ತನ್ನ ವಿಶ್ವಾಸಿಗಳಿಗೆ ಆತನು ತೋರಿಸಬೇಕಾಗಿರುವ ಸಂಗತಿಗಳು. 4ನೇದಾಗಿ ತನ್ನ ದೂತರ ಮುಖಾಂತರವಾಗಿ ಸಹ ಮಾತಾಡಿದ ಸಂಗತಿಗಳು. ಮತ್ತು 5ನೇ ಭಾಗದಲ್ಲಿ ಯೋಹಾನನಿಗೆ, ತನ್ನ ದಾಸನಾದ ಯೋಹಾನನಿಗೆ ಇದು ಕೊಡಲ್ಪಟ್ಟ ಒಂದು ಏನಾಗಿದೆ, ಪುಸ್ತಕವಾಗಿದೆ. ಕಾರಣ 1ನೇ ವಚನವು ಈ ರೀತಿಯಾಗಿ ಇದಾಗ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಣೆಯನ್ನು ಏನಾಗ್ತದೆ ಅಂದರೆ ಬೇಗ ನಡೆಯಲಿಕ್ಕೊಂದು ಸಂಗತಿಗಳನ್ನು ತನ್ನ ದಾಸರಿಗೆ ತಿಳಿಪಡಿಸೋದಕ್ಕೋಸ್ಕರ ಆತನು ದೇವದೂತರ ಮುಖಾಂತರವಾಗಿಯೂ ಮಾತಾಡಿ ತನ್ನ ದಾಸನಾದ ಯೋಹಾನನಿಗೆ ತಿಳಿಪಡಿಸ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. 2ನೇ ವಚನಕ್ಕೆ ಬರುವ ಸಮಯದಲ್ಲಿ ಯೋಹಾನನು ದೇವರ ವಾಕ್ಯದ ಕುರಿತಾಗಿಯೂ ಯೇಸು ಕ್ರಿಸ್ತ
ಆತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ತಾನು ಕಂಡಿದ್ದನ್ನೆಲ್ಲ ಏನಂದರೆ ತಿಳಿಸುವುದಕ್ಕಾಗಿ ಸಾಕ್ಷಿ ಕೊಟ್ಟನು. ಇಲ್ಲಿ ಯೋಹಾನನ ಬಗ್ಗೆ ಏನಾಗ್ತಂದರೆ ಹೇಳುತ್ತೆ, ಯೋಹಾನನೇ ಬರೆಯುತ್ತಾನೆ, ಬಟ್ ಆದರೂ ಯೋಹಾನನು ಯಾರಾಗಿದ್ದಾನೆ, ಅವನು ಏನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ತನ್ನ ಬಗ್ಗೆ ಅವನು ಪರಿಚಯ ಮಾಡಿಕೊಳ್ಳುತ್ತಾನೆ. ಯೋಹಾನನು ದೇವರ ವಾಕ್ಯದ ಗುರುತಾಗಿಯೂ, ಯಾಕಂದರೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ ಮೇಲೆ ಅವನು ಆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ, ದೇವರ ವಾಕ್ಯವನ್ನು ಸಾರುವುದಕ್ಕೋಸ್ಕರ ಅವನು ಆರಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಮತ್ತು ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವು, ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಾಗ ಎಷ್ಟು ವರ್ಷ, 3 ವರ್ಷ ಆತನ ಜೊತೆಯಲ್ಲಿ ಸೇವೆ ಮಾಡುತ್ತಿರುವಾಗ ಯೇಸು ಕ್ರಿಸ್ತನು ಹೇಳಿದ ಎಲ್ಲ ಸಂಗತಿಗಳು, ಅದಾದ ಮೇಲೆ ಏನಂದರೆ ತಾನು ಕಂಡಿದ್ದೆಲ್ಲ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮತ್ತು ಪರಲೋಕದಲ್ಲಿ ಎಲ್ಲ ಕಂಡಿದ್ದೆಲ್ಲ ವಿಷಯವಾಗಿ ಕಂಡಿದ್ದೆಲ್ಲ ತಿಳಿಸುವುದಕ್ಕೋಸ್ಕರ ಏನಾಗಿದ್ದಾನೆ, ಸಾಕ್ಷಿ ಕೊಡುವವನಾಗಿದ್ದಾನೆ. ಯೋಹಾನನು ಸಾಕ್ಷಿ ಕೊಟ್ಟನೆಂಬುದಾಗಿದೆ. ಅದು ಯೋಹಾನ ಬರೆದ ಒಂದು ಸ್ವಾರ್ಥೆಯಲ್ಲಿ ಇದೆಲ್ಲ ಇದು ಮಾಡಿದ್ದಾನೆ. ಕಂಡಿದ್ದು, ನೋಡಿದು, ಕೇಳಿದು ಯೇಸು ಕ್ರಿಸ್ತನಿಂದ ಆ ಉಪದೇಶಗಳ ಏನು ಮಾಡಿದ್ದಾನೆ, ಇದೆಲ್ಲ ಬರೆದು ಇಟ್ಟಿದ್ದಾನೆ. ಅದನ್ನು ಸಾಕ್ಷಿ ಕೊಟ್ಟನೆಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನು ದೀಕ್ಷಾನ ತೆಗೆದುಕೊಳ್ಳುವ ಸಮಯದಿಂದ ಆತನು ಪುನರುತ್ಥಾನ ಹೊಂದುವ ತನಕ ಎಲ್ಲ ವಿಷಯಗಳಿಗೆ ಅವನು ಸಾಕ್ಷಿಯಾಗಿದ್ದಾನೆ. ಯೋಹಾನನು ಒಂದು ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ಈ ಒಂದು 2ನೇ ಪುಸ್ತಕದಲ್ಲಿ ನೋಡುತ್ತೇವೆ. 2ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. 3ನೇ ವಚನಕ್ಕೆ ನಾವು ಬರುವ ಸಮಯದಲ್ಲಿ ಈ ಪ್ರವಾದನೆ ವಾಕ್ಯಗಳನ್ನು ಓದುವವನು ಮತ್ತು ಕೇಳುವವರು ಮತ್ತು ಇದರಲ್ಲಿ ಬರೆದಿರುವುದನ್ನು ಕೈಕೊಂಡು ನಡೆಯುವವರು ಧನ್ಯರು, ಏಕೆಂದರೆ ಅವು ನೆರವೇರುವ ಕಾಲವು ಸಮೀಪವಾಗಿದೆ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಓದುವವನು, ಕೇಳುವವನು ಮತ್ತು ಅದರಂತೆ ನಡೆಯುವವನು ಧನ್ಯನು ಎಂಬುದಾಗಿ ಹೇಳ್ತೇವೆ. ದ ಬ್ಲೆಸ್ಸೆಡ್ ದೋಸ್ ಹೂ ಆರ್ ರೀಡಿಂಗ್ ಆ್ಯಂಡ್ ಹಿಯರಿಂಗ್ ಆ್ಯಂಡ್ ವಾಕಿಂಗ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂಥ ವ್ಯಕ್ತಿಗಳು ಅವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ 7 ಸಾರಿ ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. 7 ಸಾರಿ ಧನ್ಯರೆಂಬುದಾಗಿ. ಮೊದಲನೇದಾಗಿ ಈಗ ನೋಡಿದ ಹಾಗೆ ಈ ವಾಕ್ಯಗಳನ್ನು ಓದಿ ಕೈಕೊಂಡು ನಡೆಯುವರು ಧನ್ಯರೆಂಬುದಾಗಿ 1ನೇ ಅಧ್ಯಾಯ 3ನೇ ವಚನ ನೋಡುತ್ತೇವೆ. 2ನೇದಾಗಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. 14ನೇ ಅಧ್ಯಾಯ 13ನೇ ವಚನದಲ್ಲಿ ಯಾರ್ಯಾರು ಕ್ರಿಸ್ತನಲ್ಲಿ ಭಕ್ತರಾಗಿ ಇದ್ಕೊಂಡು ಅವರು ಸಾಯುತ್ತಾರೋ ಅವರು ಧನ್ಯರು ಎಂಬುದಾಗಿ ಪ್ರಕಟಣೆ ಪುಸ್ತಕವು ಹೇಳುವಂಥದ್ದಾಗಿದೆ. 3ನೇದಾಗಿ 16ನೇ ಅಧ್ಯಾಯ 15ನೇ ವಚನದಲ್ಲಿ ವಸ್ತ್ರಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವವನು ಧನ್ಯನು ಎಂಬುದಾಗಿ, ಯೇಸು ಕ್ರಿಸ್ತನು ಕೊಟ್ಟ ಈ ರಕ್ಷಣೆ ವಸ್ತ್ರವನ್ನು, ಪರಿಶುದ್ಧ ವಸ್ತ್ರವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ ದೇವರು ನಮಗೆ ಕೊಟ್ಟ ದೊಡ್ಡ ಒಂದು ವಸ್ತ್ರವಾಗಿದೆ. ಅದು ಪರಿಶುದ್ಧವಾದ ವಸ್ತ್ರ, ರಕ್ಷಣೆಯ ವಸ್ತ್ರವಾಗಿದೆ. ಆ ವಸ್ತ್ರವನ್ನು ಕಾಪಾಡಿಕೊಳ್ಳುವವರು ಧನ್ಯರು. 4ನೇದಾಗಿ 19ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವ ಸಮಯದಲ್ಲಿ ಯಜ್ಞದ ಕುರಿಮರಿಯಾತನ ವಿವಾಹ ಔತಣಕ್ಕೆ ಆಹ್ವಾನಿಸಲ್ಪಟ್ಟವರು ಧನ್ಯರು. ಅಂದರೆ ಯೇಸು ಕ್ರಿಸ್ತನ ಬರುವಾಗ ನಮ್ಮ ಮೊದಲಂಗನಾಗಿರುವಂಥ ಯೇಸು ಕ್ರಿಸ್ತನ, ಕುರಿಮರಿ ಆಗಿರುವ ಯೇಸು ಕ್ರಿಸ್ತನ ವಿವಾಹಕ್ಕೆ ಕರೆಯಲ್ಪಟ್ಟರು ಅವರು ಯಾರಾಗಿದ್ದರೆ ಧನ್ಯರು ಎಂಬುದಾಗಿ ಹೇಳುತ್ತದೆ. 5ನೇದಾಗಿ 20ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವ ಸಮಯದಲ್ಲಿ ಮೊದಲನೆಯ ಪುನರುತ್ಥಾನದಲ್ಲಿ ಸೇರಿದವರು ಧನ್ಯರು. ಅಂದರೆ ಯೇಸು ಕ್ರಿಸ್ತನು ಬರುವಾಗ ಮೊದಲನೇದಾಗಿ ಪುನರುತ್ಥಾನ ಸತ್ತವರು ಪುನರುತ್ಥಾನ ಹೊಂದಿ ಬರ್ತಾರಲ್ಲ, ಅವರು ಏನಾಗ್ತಂದರೆ ಧನ್ಯರೆಂಬುದಾಗಿ ಹೇಳುವಂಥದ್ದಾಗಿದೆ. 6ನೇದಾಗಿ 22ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತೆ 1ನೇ ಅಧ್ಯಾಯ 3ನೇ ವಚನ ಹೇಳಿದ ಅದೇ ಒಂದು ವಿಷಯವನ್ನು ಪುನಃ ಇಲ್ಲಿ ಹೇಳುತ್ತೇನೆ. ವಾಕ್ಯವನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯವನ್ನು ಯಾರು ಕೇಳುತ್ತಾರೋ ಅವರು ಕೈಕೊಂಡು ನಡೆಯುವರು ಧನ್ಯರೆಂಬುದಾಗಿ 2ನೇದಾಗಿ ಈ ಒಂದು ಪುಸ್ತಕದಲ್ಲಿ ಏನಾಗ್ತಂದರೆ ಜ್ಞಾಪಕಪಡಿಸುವಂಥದ್ದಾಗಿದೆ. 7ನೇದಾಗಿ ಕೊನೆಯದಾಗಿ 22ನೇ ಅಧ್ಯಾಯ 14ನೇ ವಚನದಲ್ಲಿ ತಮ್ಮ ನಿಲವಂಗಿಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಇರುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಕಟಣೆ ಪುಸ್ತಕವು 7 ಸಾರಿ ಧನ್ಯರು ಧನ್ಯರು ಯಾರ್ಯಾರು ಎಂಬುದಾಗಿ ವಿವರಿಸುವಂಥದ್ದಾಗಿದೆ. ವಚನ ಬರುವಾಗ ಆಸ್ಯ ಸೀಮೆಯಲ್ಲಿ ಇರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ಅಂದರೆ ನಾನು ಈಗಾಗಲೇ ನಮ್ಮ
ಮುನ್ನುಡಿಯಲ್ಲಿ ಹೇಳಿದ ಹಾಗೆ ಏಷ್ಯಾ ಸೀಮೆಯಲ್ಲಿ ಅಂದರೆ ಆಸಿಯಾ ಸೀಮೆಯಲ್ಲಿರುವಂಥ 7 ಸಭೆಗಳಿಗೆ ಈ ಒಂದು ಪುಸ್ತಕವು ಬರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುತ್ತೇವೆ. ಅವರಿಗೆ ಬರೆಯುವುದು ಏನೆಂದರೆ, ಇರುವಾತನು, ಇದ್ದಾತನು ಮತ್ತು ಬರುವಾತನು ಆಗಿರುವತನಿಂದ ಮತ್ತು ಆತನ ಸಿಂಹಾಸನದ ಮುಂದೆ ಇರುವ 7 ಆತ್ಮಗಳಿಂದ ಮತ್ತು ಸಾಕ್ಷಿಯು ಮತ್ತು ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು ಮತ್ತು ಭೂರಾಜರ ಅಧಿಪತಿಯೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಇಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಅಡ್ಡ ಹೆಸರನ್ನು ಹೇಳುತ್ತೇವೆ, ಬೇರೆ ಬೇರೆ ಹೆಸರುಗಳಲ್ಲಿ ಕೊಡಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ತನಕ ನೋಡುವ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ 36 ಹೆಸರುಗಳು ಅಲ್ಲಿ ಕೊಡಲ್ಪಟ್ಟಿದೆ. ಅಂದರೆ ಆತನ ಪದವಿ ಮತ್ತು ಬಿರುದು ಅಧಿಕಾರದ ಮೇಲೆ ಆತನನ್ನು ಕರೆಯುವಂಥ ವಿಧಾನಗಳು 36 ವಿಧಾನದಲ್ಲಿ ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕವು ಕರೆಯುವಂಥದ್ದಾಗಿದೆ. ಈ ಒಂದು 4ನೇ ವಚನದಲ್ಲಿ 5ನೇ ವಚನದಲ್ಲಿ ಅನೇಕ ಕಾರ್ಯಗಳು ನಾವು ಕಲಿಯುತ್ತೇವೆ. ಒಂದು, ಇದ್ದಾತನು, ಇರುವಾತನು, ಬರಲಿಕ್ಕಿರುವಾತನು ಮತ್ತು ಸಿಂಹಾಸನ ಮುಂದೆ 7 ಆತ್ಮಗಳಿರುವವನು, ನಂಬಿಕಸ್ಥ ಸಾಕ್ಷಿಯು ಮತ್ತು ಸತ್ತರೊಳಗಿಂದ ಮೊದಲನೇದಾಗಿ ಎದ್ದು ಬಂದವನು ಮತ್ತು ಭೂರಾಜರ ಅಧಿಪತಿಯೂ ಆಗಿರುವ ಯೇಸು ಕ್ರಿಸ್ತನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಪ್ರಕಟಣೆಯಲ್ಲಿ ಯೇಸು ಕ್ರಿಸ್ತನನ್ನು 36 ರೀತಿಯಾಗಿ ಕರೆಯಲ್ಪಡುವಂಥದ್ದಾಗಿದೆ. ಆತನ ವಿಷಯವಾಗಿ ಇಲ್ಲಿ ಹೇಳುವ ಸಮಯದಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆಂಬುದಾಗಿ ಹೇಳುವಂಥ 36 ಪದಗಳು. ಮತ್ತು ಕೊನೆಯದಾಗಿ ಹೇಳುತ್ತಿದೆ, ನಿಮಗೆ ಕ್ರಿಸ್ತನಿಂದ ಆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೃಪೆಯು ಶಾಂತಿಯೂ ಆಗಲಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 4ನೇ ವಚನದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಪರಿಚಯ ಆಗ್ತಾ ಇದೆ. ಆತನು ಯಾರಾಗಿದ್ದಾನೆ ಮತ್ತು ಅವನ ಮುಖಾಂತರ ಕೃಪೆಯು ಶಾಂತಿಯು ಸಿಕ್ಕಲೆಂಬುದಾಗಿ. ಯೋಗಾನನಾಗಲಿ ಅಪೊಸ್ತಲರಾಗಲಿ ಯಾರೇ ಒಂದು ಪತ್ರಿಕೆಯನ್ನು ಬರೆಯುವ ಸಮಯದಲ್ಲಿ ತಂದೆಯಾದ ದೇವರಿಂದಲೂ ಪರಿಶುದ್ಧಾತ್ಮನಿಂದಲೂ ಮತ್ತು ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯಾಗಲಿ, ಶಾಂತಿಯಾಗಲಿ, ಸಮಾಧಾನ ಆಗಲಿ ಎಂಬುದಾಗಿ ಒಂದೊಂದು ಪತ್ರಿಕೆಯಲ್ಲಿ ಇದು ಮಾಡುತ್ತಾರೆ. ಯಾಕಂದರೆ ಲೋಕದಲ್ಲಿ ನಮಗೆ ಎಷ್ಟೇ ನಾವು ದುಡಿದರೂ ಏನೇ ಮಾಡಿದರೂ ನಮಗೆ ಸಮಾಧಾನ ಶಾಂತಿಯು ಸಿಕ್ಕುವುದಲ್ಲ. ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಆತನ ಮುಖಾಂತರವಾಗಿ ನಮಗೆ ಶಾಂತಿ, ಸಮಾಧಾನ, ಕೃಪೆಯು ಸಿಗ್ತದೆ ಎಂಬುದಾಗಿ ಈ ವಿಷಯ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಮತ್ತು 5ನೇ ವಚನಕ್ಕೆ ಬರುವ ಸಮಯದಲ್ಲಿ 2ನೇ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ನಾವು 4-5ನೇ ವಚನದಲ್ಲಿ ನಾವು ನೋಡಿದ್ದೇವೆ. 5ನೇ ವಚನದ ಸೆಕೆಂಡ್ ಪಾರ್ಟು ಹೇಳುತ್ತದೆ, ನಮ್ಮನ್ನು ಪ್ರೀತಿಸುವಾತನು ತನ್ನ ಪವಿತ್ರವಾದ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ ಆತನು. ಇಲ್ಲಿ ಯಾರು ಯೇಸು ಕ್ರಿಸ್ತನೆಂಬುದಾಗಿ ಹೇಳುವಂಥದ್ದಾಗಿದ್ದರೆ ನಮ್ಮನ್ನು ಪ್ರೀತಿಸುವ ಆತನು ತನ್ನ ಪವಿತ್ರವಾದ ರಕ್ತದ ಮೂಲಕ ನಮ್ಮನ್ನು ಬಿಡಿಸಿದ ಆತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮತ್ತು 6ನೇ ವಚನ ಬರುವಾಗ, ನಮ್ಮನ್ನು ದೇವರ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಮಹಿಮೆಯೂ ಬಲವೂ ಉಂಟಾಗಲಿ, ಆಮೇನ್. ಇಲ್ಲಿ ಯೇಸು ಕ್ರಿಸ್ತನಿಗೆ ಅಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ 4ನೇ ವಚನ ಮತ್ತು 5ನೇ ವಚನದ ಮೊದಲನೇ ಭಾಗದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಕೃಪೆ ಶಾಂತಿ ಆಗಲಿ ಎಂಬುದಾಗಿ ಆತನಿಗೆ ಅನೇಕ ಪದಗಳನ್ನು ಹೇಳಿ ಆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಕೃಪೆಯ ಶಾಂತಿ ಆಗಲಿ ಎಂಬುದಾಗಿ ಇಲ್ಲಿ 5ನೇ ವಚನದ 2ನೇ ಭಾಗದಿಂದ 6ನೇ ವಚನದ ಬರುವ ಸಮಯದಲ್ಲಿ ಈ ರೀತಿಯಾಗಿ ನಮ್ಮನ್ನು ಯಾಜಕರಾಗಿ ರಾಜರಾಗಿ ಆತನು ನಮ್ಮನ್ನು ಬಿಡಿಸಿದ ರಕ್ತದಿಂದ, ಪಾಪದಿಂದ, ರಕ್ತದ ಮುಖಾಂತರವಾಗಿ ಪಾಪದಿಂದ ಬಿಡಿಸಿದ ಯೇಸು ಕ್ರಿಸ್ತನಿಗೆ ಯುಗ ಯುಗಾಂತರದಲ್ಲಿ ಮಹಿಮೆಯೂ ಬಲವೂ ಉಂಟಾಗಲಿ ಎಂಬುದಾಗಿ ಇಲ್ಲಿ ಯೋಹಾನನು ಹೇಳುವವನಾಗಿದ್ದಾನೆ. ಕಾರಣ ನಮ್ಮ ಯೇಸು ಕ್ರಿಸ್ತನನ್ನು ಯಾವಾಗಲೂ ಕೊಂಡಾಡುವುದು, ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ಮಹಿಮೆಪಡಿಸುವುದು ಅದು ಉತ್ತಮವಾಗಿದೆ. 7ನೇ ವಚನಕ್ಕೆ ನಾವು ಬರುವ ಸಮಯದಲ್ಲಿ 7ನೇ ವಚನದಲ್ಲಿ ಈ ಕಾರ್ಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ನೋಡಿರಿ, ಆತನು ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ನೋಡುವವು, ಆತನನ್ನು ಹಿರಿದವರು ಸಹ ಅದನ್ನು ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನ ನಿಮಿತ್ತ ದುಃಖಿಸುವರು. ಹೌದು, ಹಾಗೆಯೇ ಆಗುವುದು, ಆಮೇನ್. ಅಂದರೆ 6ನೇ ವಚನದಲ್ಲಿ ಸಹ ಆಮೇನ್ ಎಂದು ಮುಗಿಯುತ್ತದೆ ಮತ್ತು 7ನೇ ವಚನದಲ್ಲಿ ಆಮೇನ್ ಎಂದು ಮುಗಿಯುತ್ತದೆ, ಅಂದರೆ ಹಾಗೆಯೇ ಆಗಲಿ ಎಂಬುದಾಗಿ. 6ನೇ ವಚನದಲ್ಲಿ ಸಹ ಆಮೇನ್ ಎಂದು ಮುಗಿಯುತ್ತದೆ ಮತ್ತು 7ನೇ ವಚನದಲ್ಲಿ ಆಮೇನ್ ಎಂದು ಮುಗಿಯುತ್ತದೆ, ಅಂದರೆ ಹಾಗೆಯೇ ಆಗಲಿ ಎಂಬುದಾಗಿ. ಇಲ್ಲಿ ಮೇಘಗಳು ಎಂದು ಹೇಳುವ ಸಮಯದಲ್ಲಿ ದ ಸ್ಪಿರಿಚುವಲ್ ಕ್ಲೌಡ್,
ಅಂದರೆ ಆತ್ಮೀಯವಾದ ಮೇಘಗಳು ಏನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ನೇಚರ್ ಆಗಿ ಈಗ ನಾವು ನೋಡುವಂಥ ರೀತಿಯಲ್ಲಿ ಮೇಘಗಳು ಆಕಾಶದಲ್ಲಿ ಇರುವಂಥ ರೀತಿಯಲ್ಲಿ ಇರುವಂಥ ಮೇಘಗಳನ್ನು ನಾವು ನೋಡುತ್ತೇವೆ. ಇದು ಹೀಬ್ರೂ ಪುಸ್ತಕದಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವ ಸಮಯದಲ್ಲಿ ಮೇಘದೋರ್ ಬಾಧೆಯಲ್ಲಿ ಸಾಕ್ಷಿಗಳು, ಅಂದರೆ ಭಕ್ತರುಗಳ ಸಾಕ್ಷಿ ಹೇಳುವ ಸಮಯದಲ್ಲಿ ಸಾಕ್ಷಿಗಳು ಹೇಗೆ ಇದ್ದಾರೆ ಅಂದರೆ ಭಕ್ತರು ಮೇಘಗಳಂದೇ ನಮಗೆ ಸಾಕ್ಷಿಗಳಾಗಿದ್ದಾರೆ ಎಂಬುದಾಗಿ. ಆದ ಕಾರಣ ಮೇಘದೊಂದಿಗೆ ಎಂದು ಹೇಳುವ ಸಮಯದಲ್ಲಿ ಸಾಕ್ಷಿಯುಳ್ಳ ಭಕ್ತರೊಂದಿಗೆ ಎಂಬುದಾಗಿ ಆತ್ಮೀಯವಾಗಿ ನಾವು ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಎರಡದಾಗಿ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 33ನೇ ವಚನದಲ್ಲಿ ನೇಚರ್ ಆಗಿ ಆಕಾಶದಲ್ಲಿರುವಂಥ ಇನ್ ದ ಕ್ಲೌಡ್ ಆಫ್ ಹೆವನ್ ಎಂಬುದ ಇಂಗ್ಲೀಷ್ ಪದದಲ್ಲಿ ಇದೆ. ಆಕಾಶದಲ್ಲಿರುವ ಮೇಘದೊಂದಿಗೆ ನಾವು ಬರ್ತಾನೆ. ಆದ ಕಾರಣ ಯೇಸು ಕ್ರಿಸ್ತನು ಬರುವಾಗ ಆ ಭಕ್ತರ ಸಾಕ್ಷಿ ಎಂಬ ಮೇಘವು ಬರ್ತಾ ಇರ್ತದೆ. ಎರಡದಾಗಿ ಆಕಾಶದಲ್ಲಿ ನಾವು ಇವತ್ತು ಕಾಣುವಂಥ ಮೇಘಗಳು ಅಲ್ಲಿರುವುದನ್ನು ನಾವು ನೋಡುವರಾಗಿದ್ದೇವೆ. ಅದೇ 7ನೇ ಅಧ್ಯಾಯದ 7ನೇ ವಚನದಲ್ಲಿ 2ನೇ ಭಾಗ ಬರುವ ಸಮಯದಲ್ಲಿ ಆತನನ್ನು ಹಿರಿದವರು ಸಗ ಆತನನ್ನು ಏನು ನೋಡುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಜಕರೀಯನ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಈಗಾಗಲೇ ಯೇಸು ಕ್ರಿಸ್ತನು ಜನಿಸಲಿಕ್ಕೆ ಮುಂಚಿತವಾಗಿಯೇ ಒಂದು 400-500 ವರ್ಷಗಳ ಹಿಂದೆ ಜಕರೀಯನು ಏನು ಮಾಡ್ತಾನೆ, ಯೇಸು ಕ್ರಿಸ್ತನು ಎರಡನೇ ಬರುವನ ವಿಷಯವಾಗಿ ಅಲ್ಲಿ ಬರೆದಾನೆ. ಯೇಸು ಕ್ರಿಸ್ತನ ಹುಟ್ಟಿಲ್ಲ, ಸತ್ತಿಲ್ಲ, ಇದೆಲ್ಲ ಅಲ್ಲ. ಆದರೆ ಸಹ ಯೇಸು ಕ್ರಿಸ್ತನ ಮೆಷಿಯನನ್ನು ಅವ್ರು ಏನು ಮಾಡ್ತಾರೆ, ಈಟಿಯಿಂದ ಪಕ್ಕೆಯಲ್ಲಿ ಚುಚ್ಚುತ್ತಾರೆ, ಹಿರಿಯುತ್ತಾರೆ ಎಂಬುದಾಗಿ ಅವನು ಪ್ರವಾದ ನುಡಿದವನು. ಅವನು ಬರೆಯುವಾಗ ಏನು ಹೇಳ್ತಾನೆ ಅಂದರೆ, ಅವರು ಯಾರೆಲ್ಲ ಯೇಸು ಕ್ರಿಸ್ತನನ್ನು ಈಟಿಯಿಂದ ಚುಚ್ಚಿದರೋ ಅವರು ಯೇಸು ಕ್ರಿಸ್ತನನ್ನು ಹಿಂದಿರುಗಿ ಬರುವಾಗ ನೋಡುವರೆಂಬುದಾಗಿ ಪ್ರವಾದನೆಯು ನೆರವೇರುವ ಒಂದು ಸಮಯವಾಗಿದೆ ಯೇಸು ಕ್ರಿಸ್ತನು ಬರುವ ಸಮಯದಲ್ಲಿ. ಇದು 7ನೆಯ ಒಂದು ವಚನದ ಅರ್ಥವಾಗಿದೆ. 8ನೇ ವಚನಕ್ಕೆ ಬರುವ ಸಮಯದಲ್ಲಿ ನಾನೇ ಆದಿಯೂ ಅಂತ್ಯವೂ ಇರುವಾತನು, ಇದ್ದಾತನು, ಬರುವಾತನು, ಸರ್ವಶಕ್ತನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಈ ಪದಗಳೆಲ್ಲ ಹಾಡುವವನು, ಇದೆಲ್ಲ ಹೇಳುವವನು, ಈ ಮಾತುಗಳೆಲ್ಲ ನೆರವೇರಿಸುವ ದೇವರು ಯಾರಾಗಿದೆನೆಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತೆ. ನಾನೇ ಆದಿಯು ಅಂತ್ಯವೂ ಇರುವಾತನು, ಇದ್ದಾತನು, ಬರುವಾತನು, ಸರ್ವಶಕ್ತನು ಎಂದು ದೇವರಾದ ಕರ್ತನು ಹೇಳುವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾನೆ ತನ್ನ ವಿಷಯವಾಗಿ ಹೇಳುವಾಗ, ನಾನು ಯಾರಾಗಿದ್ದೇನೆ, ನಾನೇ ಆದಿ ಅಂತ್ಯವಾಗಿದ್ದೇನೆ, ಇರುವಾತನಾಗಿದ್ದೇನೆ, ಇದ್ದಾತನಾಗಿದ್ದೇನೆ, ಇನ್ನು ಈ ಭೂಲೋಕಕ್ಕೆ ಹಿಂದಿರುಗಿ ಬರುವಾತನು ಮತ್ತು ಸರ್ವಶಕ್ತನು ಎಂಬುದಾಗಿ ತನ್ನ ವಿಷಯವಾಗಿ ಇಲ್ಲಿ ದೇವರು ಪರಿಚಯ ಮಾಡುವನಾಗಿದ್ದಾನೆ. ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಪರಿಚಯ ಮಾಡ್ತಾ ಇದ್ದನು. ಆತನು ಯಾರು ಏನೆಂಬುದಾಗಿ 4ನೇ ವಚನದಿಂದ 7ನೇ ವಚನ ತನಕ. ಬಟ್ ಯೇಸು ಕ್ರಿಸ್ತನು ತಾನೇ ತನ್ನ ಬಾಯಿಂದ ಏನು ಮಾಡ್ತಾನೆ, ಇಲ್ಲಿ ಸಾಕ್ಷಿ ಕೊಡುವನಾಗಿದ್ದೇನೆ, ನಾನು ಯಾರು ಆಗಿದ್ದೇನೆಂಬುದಾಗಿ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 4ನೇ ವಚನದಲ್ಲಿ ಮತ್ತು 44ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತು 48ನೇ ಅಧ್ಯಾಯ 12ನೇ ವಚನದಲ್ಲಿ ಈ ವಚನಗಳು ಓದುವ ಸಮಯದಲ್ಲಿ ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ನಾನು ಯಾರಾಗಿದ್ದೇನೆಂಬುದಾಗಿ, ನಾನೇ ಆದಿಯು ಅಂತ್ಯವೂ ಸರ್ವಶಕ್ತನು, ಇದ್ದಾತನು, ಇರುವಾತನೆಂಬುದಾಗಿ ಹೇಳುವ ಅದೇ ಒಂದು ಪದಗಳನ್ನು ಇಲ್ಲಿ ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ಸಭೆಗೆ ತಿಳಿಯಪಡಿಸುವವನಾಗಿದ್ದಾನೆ. ಹೊಸ ಒಡಂಬಡಿಕೆ ಸಭೆಗೆ ಯೇಸು ಕ್ರಿಸ್ತನು ನಾನು ಯಾರಾಗಿದ್ದೇನೆಂಬುದಾಗಿ ಸಾಕ್ಷಿ ಕೊಡುವವನಾಗಿದ್ದಾನೆ. ಯೋಹಾನನು ಸಾಕ್ಷಿ ಕೊಟ್ಟನು, ಇಲ್ಲಿ ಮತ್ತು ಯೇಸು ಕ್ರಿಸ್ತನು ತಾನು ಯಾರೆಂಬುದಾಗಿ ಸಾಕ್ಷಿ ಕೊಡುತ್ತಾನೆ. ಆದ ಕಾರಣ ಈ 1ನೇ ಅಧ್ಯಾಯ 1ನೇ ವಚನದಿಂದ ನಾವು 8ನೇ ವಚನ ತನಕ ನೋಡುವ ಸಮಯದಲ್ಲಿ ಯೇಸು ಕ್ರಿಸ್ತನ ದರ್ಶನವು ಮತ್ತು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯು ಆಗಿದೆ. ಯಾರು ಯೇಸು ಕ್ರಿಸ್ತನು, ಏನಾಗಿದ್ದಾನೆ, ಆತನ ಮುಖಾಂತರ ನಮಗೆ ಏನು ಸಿಕ್ಕಿದೆ, ಆತನ ಏನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯು ಇದು ಮೊದಲನೇ ಭಾಗವಾಗಿದೆ. ಮೊದಲನೆಯ ಅಧ್ಯಾಯದ ಮೊದಲನೇ ಭಾಗ ಮುಕ್ತಾಯವಾಗಿದೆ. ಮತ್ತು ನಾವು 2ನೇ ಭಾಗವನ್ನು ಮತ್ತೆ ನಾವು ಕಲಿಯೋಣ.